Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಅಂಡ್ ಎವ್ರಿ ಕಮೆಂಟ್ಸ್ನ ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್. ಸೊ ಗೈಸ್, ಇದೊಂದು ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿರೋ ಒಂದು ಕ್ವೆಶನ್ ಮೇಲೆ ವಿಡಿಯೋ, ಒನ್ ಸೈಡೆಡ್ ಲವ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಸೊ ಫೈನಲಿ ಓಕೆ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ ಅಂಡ್ ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, ಅವರ ಇಂಟೆನ್ಷನ್ಸ್ ಹೆಂಗಿದೆ, ಏನ್ ಬ್ಲಾಕ್ ಮಾಡ್ತಾ ಇದೆ ನಿಮಗೆ ಈ ಒಂದು ಕನೆಕ್ಷನ್ ಅಲ್ಲಿ, ಫೈನಲ್ ಅಡ್ವೈಸ್ ಏನಿದೆ ನಿಮಗೆ, ಅಂಡ್ ಏನಾಗುತ್ತೆ ಇನ್ ಕೇಸ್ ನೀವೇನಾದ್ರು ನಿಮ್ಮ ಸೈಡಿಂದ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಅವ್ರ ಎಫರ್ಟ್ ಹಾಕ್ತಾರಾ ಅಂಡ್ ವಾಟ್ಸ್ ನೆಕ್ಸ್ಟ್ ಅಂತ ಇನ್ ಜನರಲ್ ಆಗಿ ನೋಡೋಣ. ಓಕೆ ಗೈಸ್, ಎಲ್ಲಾ ವಿಡಿಯೋ ತರ ನಿಮಗೂ ಇದರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್, ಎಲ್ಲ ವಿಡಿಯೋ ತರ ಈ ಒಂದು ವಿಡಿಯೋದಲ್ಲೂ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಓಕೆ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ, ಯಾವ ಒಂದು ಇಮೇಜ್ ಕಡೆ ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ, ನೀವು ಅಟ್ರಾಕ್ಟ್ ಆಗ್ತೀರಾ ಆ ಒಂದು ಆಪ್ಷನ್ ಚೂಸ್ ಮಾಡಿ. ಓಕೆ, ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ತಡ ಮಾಡೋದ್ ಬೇಡ. ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಲೆಟ್ಸ್ ಸಿ ಏನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ. ಫೀಲಿಂಗ್ಸ್, ಅವರ ಇಂಟೆನ್ಷನ್ಸ್ ಅಂಡ್ ಏನ್ ಬ್ಲಾಕ್ ಮಾಡ್ತಾ ಇದೆ, ಅಡ್ವೈಸ್ ಏನಿದೆ ನಿಮಗೆ, ಅಂಡ್ ಇನ್ ಕೇಸ್ ನೀವು ಎಫರ್ಟೇ ಹಾಕಿಲ್ಲ, ನೀವು ಮೂವ್ ಆನ್ ಆದ್ರೆ ಅವ್ರು ಏನಾದ್ರೂ ರೆಸ್ಪಾನ್ಸ್ ಮಾಡ್ತಾರ, ಇಂಟ್ರೆಸ್ಟ್ ತೋರಿಸ್ತಾರ, ಎಲ್ಲದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 1, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಆಫ್ ಆಲ್, ಗ್ರೂಪ್ 1, ನಿಮ್ಮ ಫೀಲಿಂಗ್ಸ್ ಈ ಪರ್ಸನ್ ಕಡೆಗೆ ಏನಿದೆ ಅಂತ ನೋಡೋಣ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್ ಅಂಡ್ ಅವರ ಒಂದು ಫೀಲಿಂಗ್ಸ್ ಕಾನ್ಶಿಯಸ್ಲಿ ಅಥವಾ ಸಬ್ ಕಾನ್ಶಿಯಸ್ಲಿ ನಿಮ್ಮ ಬಗ್ಗೆ ಹೆಂಗ್ ಯೋಚನೆ ಮಾಡ್ತಾರೆ ಅಂತ. 9 ಆಫ್ ವಾಂಡ್ಸ್, ಅ ಬಿಟ್ ಟ್ರಿಕ್ಕಿ ಕಾರ್ಡ್ ಅಂತ ಅಲ್ಲ, ಪ್ರಾಕ್ಟಿಕಲ್ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಅವರ ಒಂದು ಇಂಟೆನ್ಷನ್ಸ್ ನೋಡೋಣ. ಟೆನ್ ಆಫ್ ವಾಂಡ್ಸ್, 9 ಇದೆ, 10 ಇದೆ, 8 ಇದೆ. ಓ ಮೈ ಗಾಡ್, 8, 9, 10. ಸಿ, 8, 9, 10. ವಾಟ್ ಇಸ್ 8, 9, 10? ಯಾವ್ದಾದ್ರು ಬರ್ತ್ ಡೇಟ್ ಇದೆಯಾ ಅಥವಾ ಔಟ್ ಬರ್ತ್ ಡೇಟ್ ಇದೆಯಾ ಅಥವಾ ಈ ಒಂದು ಸೀರಿಯಲ್ ನಂಬರ್ 8, 9, 10 ಏನಾದ್ರು ಒಂದು ಸ್ಪೆಸಿಫಿಕ್ ಆಗಿ ನಿಮಗ್ ಮೆಸೇಜ್ ಹೇಳ್ತಾ ಇದೆಯಾ? ಐ ಡೋಂಟ್ ನೋ, ಬಟ್ ಯಾ, ಲೆಟ್ಸ್ ಸಿ. ಓಕೆ, ಸೊ ಗ್ರೂಪ್ 1, ನಿಮ್ಮ ಒಂದು ಫೀಲಿಂಗ್ಸ್, ತುಂಬಾ ಜನ ಕರಿಯರ್ ಫೋಕಸ್ಡ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಐ ಫೀಲ್ ಯಾರೋ ಒಬ್ರು ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು. ರೆಸ್ಪಾನ್ಸಿಬಿಲಿಟೀಸ್ ಇಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಸೊಸೈಟಿಯಿಂದ ಏನೋ ಹರ್ಟ್ ಆಗಿದೆ, ಎಫರ್ಟ್ ಏನರಲ್ಲೂ ಹಾಕಿದ್ದಾರೆ, ಆ ಎಫರ್ಟ್ ವರ್ಕೌಟ್ ಆಗಿಲ್ಲ, ಈ ತರ ಎಲ್ಲ ಸಿಚುವೇಶನ್ಸ್ ಈ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಸೊ ವಾವ್, ವೆರಿ ಬ್ಯೂಟಿಫುಲ್, ರೇರ್ ಕೇಸ್ ಕಾರ್ಡ್ಸ್ ಇದೆಲ್ಲ. ಸಿ, 8, 9, 10 ಇಟ್ಸ್ ಅ ವೆರಿ ರೇರ್ ಕೇಸ್. ಸೊ ಮೇನ್ ಆಗಿ ಇಲ್ಲಿ ನೋಡ್ಬೋದು ಪ್ರೋಗ್ರೆಸ್ ಆಗ್ತಾ ಇದೆ. 8 ಇಂದ 9 ಹೋಗ್ತಾ ಇದೆ, 9 ಇಂದ 10 ಹೋಗ್ತಾ ಇದೆ. ಸೊ ಒಂದು ಸ್ಟಡಿ ಎಫರ್ಟ್, ಸ್ಟಡಿ ಗ್ರೋಯಿಂಗ್, ಸ್ಲೋ ಗ್ರೋಯಿಂಗ್ ಕನೆಕ್ಷನ್ ಬಗ್ಗೆ ಕೂಡ ಹೇಳ್ತಾ ಇದೆ. ಸೊ ಮೇನ್ ಆಗಿ ಇಲ್ಲಿ 8 ಆಫ್ ಪೆಂಟಕಲ್ಸ್ ಮೇನ್ ಆಗಿ ಇದು ಡೆಡಿಕೇಶನ್ ಬಗ್ಗೆ ಹೇಳುತ್ತೆ, ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ, ಎಫರ್ಟ್ ಹಾಕ್ತಿರೋದ್ರ ಬಗ್ಗೆ ಹೇಳುತ್ತೆ. ಸಿ, ಇಲ್ಲೂ ಎಫರ್ಟ್ ಹಾಕ್ತಾ ಇದ್ದಾರೆ, ಇಲ್ಲೂ ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಮೇನ್ಲಿ
ನಿಮ್ದು ಫೀಲಿಂಗ್ಸಿಗೆ ಇದು ಏಟ್ ಆಫ್ ಪೆಂಟಕಲ್ಸ್ ಬಂದಿದೆ ಗ್ರೂಪ್ 1. ಅಂದ್ರೆ ನಾನು ಏನು ನೋಡ್ತಾ ಇದ್ದೀನಿ, ಯು ಟ್ರೂಲಿ ಕೇರ್. ನೀವು ಜೆನ್ಯೂನ್ ಆಗಿ ಈ ಪರ್ಸನ್ ಬಗ್ಗೆ ಕೇರ್ ಮಾಡ್ತೀರಾ. ಮೇ ಬಿ ನೀವು ಡೈರೆಕ್ಟ್ ಆಗಿ ಹೇಳಿಲ್ಲ ಅನ್ಸುತ್ತೆ, ಸೈಲೆಂಟ್ ಆಗಿ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪೇಷಂಟ್ಲಿ ಕನೆಕ್ಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಪೇಷಂಟ್ಲಿ ಮಾಡ್ತಾ ಇದ್ದೀರಾ. ಮೇ ಬಿ ಮ್ಯಾನಿಫೆಸ್ಟೇಷನ್ಸ್ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ಬಟ್ ಅದನ್ನ ಯಾರಿಗೂ ಹೇಳ್ತಾ ಇಲ್ಲ. ಓಕೆ ನಾಳೆನೆ ನಾವು ಡೇಟಿಗೆ ಹೋಗ್ಬೇಕು, ಓಕೆ ನಾಳೆನೆ ನಾನು ರಿಕ್ವೆಸ್ಟ್ ಕಳಿಸಿ ನಾಡಿದೆ ನಾನು ಮೀಟ್ ಆಗಬೇಕು, ಈ ತರ ಎಲ್ಲ ತುಂಬಾ ಪೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಯಾವ ತರ ಅಂದ್ರೆ, ಓಕೆ ಒಬ್ರ ಮೇಲೆ ನಾನು ಒಬ್ಬನ ನೆನಪಿಸ್ಕೊಂಡೆ ಅಂದ್ರೆ ನಾನು ಅವ್ರ ಮೇಲೆ ಜೆನ್ಯೂನ್ ಆಗಿ ಎಫರ್ಟ್ ಹಾಕಬೇಕು, ಜೆನ್ಯೂನ್ ಆಗಿ ನನಗೆ ಅಲ್ಲೊಂದು ಕನೆಕ್ಷನ್ ಫೀಲ್ ಬರಬೇಕು, ಈ ತರ ಒಂದು ಪ್ರಾಕ್ಟಿಕಲ್ ಥಾಟ್. ಸೊ ಓಕೆ ನೀವು ಅವರ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಕಲೀಗ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಮಿಲರ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು, ಸಿಮಿಲರ್ ಪ್ಲಾನ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಇರ್ಬೋದು. ಫಾರ್ ಎನ್ ಎಕ್ಸಾಂಪಲ್, ನೀವು ಅವ್ರನ್ನ ನೋಡಿದೀರಾ, ಅವರ ಕರಿಯರ್ ಹೆಂಗೆ ಅಂತ ಗೊತ್ತಾಗಿದೆ, ಮೇ ಬಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ, ಅಥವಾ ಅವ್ರ ಹೆಲ್ತ್ ಕಂಡೀಷನ್ ನೋಡಿದ್ದೀರಾ. ಅಗೇನ್ ಅವ್ರು ಯಾರೋ ಒಬ್ರು ಸ್ವಲ್ಪ ಏನೋ ಲೈಫಲ್ಲಿ ಸ್ವಲ್ಪ ಸಿಚುವೇಶನ್ ಒಂಥರ ಏರುಪೇರ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಮೇ ಬಿ ಅವ್ರದ್ದಾಗಿರ್ಬೋದು, ಬಟ್ ನೀವು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಅದನ್ನ ಮೇ ಬಿ ಅವ್ರು ನೋಟಿಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ. ಅಗೇನ್ ನೀವೇನೋ ಅವ್ರು ನೋಟಿಸ್ ಮಾಡ್ಲಿ, ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು, ಅವ್ರು ನಿಮ್ನ ನೋಟಿಸ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ಲಿ, ಕ್ಲೋಸ್ ಆಗ್ಲಿ, ಈ ತರನೂ ಕೂಡ ನೀವು ಯೋಚನೆ ಮಾಡ್ತಾ ಇಲ್ಲ. ದ ಥಿಂಗ್ ಈಸ್, ಓಕೆ ಯು ಜೆನ್ಯೂನ್ಲಿ ಪರ್ಸನ್ ಕಂಡ್ರೆ ನಿಮಗೆ ಇಷ್ಟ ಆಗಿದೆ, ಜೆನ್ಯೂನ್ ಆಗಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಜೆನ್ಯೂನ್ ಆಗಿ ಅವ್ರ ಜೊತೆ ಹೆಲ್ಪ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ. ಇಟ್ಸ್ ನಾಟ್ ದಟ್ ನೀವು ಜಸ್ಟ್ ಫಾರ್ ಟೈಮ್ ಬೀಂಗ್ ಡ್ರಾಮಾ ಮಾಡ್ತಾ ಇದ್ದೀರಾ, ಅವ್ರ ಮುಂದೆ ನೀವು ಒಳ್ಳೆಯವ್ರು ಅನ್ಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದೀರಾ, ಆ ಥರ ಎಲ್ಲ ಅಲ್ಲ ಗ್ರೂಪ್ 1. ದಟ್ ಈಸ್ ರಿಯಲಿ ಅಮೇಝಿಂಗ್. ಸೊ ಅಂಡ್ ಎಟ್ ದ ಸೇಮ್ ಟೈಮ್ ನೀವು ನಿಮ್ಮ ಮೇಲೂ ಕೂಡ ವರ್ಕ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಾಗಿದೆ ಈ ಪರ್ಸನ್ ಕಂಡ್ರೆ ನಿಮಗೆ ಇಷ್ಟ ಇದೆ ಅಂತ, ಬಟ್ ಇಟ್ ಡಸಂಟ್ ಮೀನ್ ದಟ್ ಅವ್ರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅದೆಲ್ಲ ಬೇಡ. ಫಸ್ಟ್ ಇವಾಗ ಏನು ಸಿಚುವೇಶನ್ ಮೇಲೆ ಫಸ್ಟ್ ಪ್ರಯಾರಿಟಿ ಬೇಕು, ನಿಮ್ಮ ಕರಿಯರ್, ನಿಮ್ಮ ಫಿನಾನ್ಸ್, ನಿಮ್ಮ ಪ್ಲಾನ್ಸ್, ಲಾಂಗ್ ಟರ್ಮ್ ಪ್ಲಾನ್ಸ್, ನಿಮ್ಮ ಫ್ಯಾಮಿಲಿ, ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ನಾಟ್ ದಟ್ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಆ ಥರ ನೋಡ್ತಾ ಇಲ್ಲ. ಬಿಕಾಸ್ ಕ್ವೈಟ್ ಆಗಿದ್ದೀರಾ, ಡೇ ಬೈ ಡೇ ಸ್ವಲ್ಪ ಎಫರ್ಟ್ ಹಾಕ್ತಾ ಇದ್ದೀರಾ. ಎವ್ರಿ ಡೇ ಮೇ ಬಿ ಮಾತಾಡಿಸ್ತಾ ಇದ್ದೀರಾ, ಬಟ್ ನಿಮ್ಮ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ತುಂಬ ಹೊರ ಕರೆಯೋದು, ಅಥವಾ ಅವ್ರ ಬಗ್ಗೆ ನಿಮ್ಮ ಕಲೀಗ್ಸ್ ಜೊತೆ ಮಾತಾಡೋದು, ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದು. ಸೊ ಈ ಥರ ಎಲ್ಲ ಮಾಡ್ತಾ ಇಲ್ಲ, ಜಸ್ಟ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿದೆ. ದಟ್ ಈಸ್ ರಿಯಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಗ್ರೂಪ್ 1. ಇಲ್ಲಿ 9 ಆಫ್ ವಾಂಡ್ಸ್ ಇದೆ, ಅವರ ಒಂದು ಫೀಲಿಂಗ್ಸ್. ಸೊ ಮೇನ್ ಆಗಿ 9 ಆಫ್ ವಾಂಡ್ಸ್ ನೋಡ್ಬೋದು. ಇದೊಂಥರ ಈ ಪರ್ಸನ್ ಆಲ್ರೆಡಿ ಒಂಥರ ಹರ್ಟ್ ಆಗಿದೆ, ಅವನಿಗೆ ಗಾಯಗಳಾಗಿದೆ, ತಲೆಯಲ್ಲಿ ಬ್ಯಾಂಡೇಜ್ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಲೈಕ್ ನಿಮ್ ಮೇಲೆ ಯಾವ ತರ ಫೀಲಿಂಗ್ಸ್ ಇದೆ ಅಂತ ಬಂದ್ರೆ, ಡೆಫಿನೆಟ್ಲಿ ಫೀಲಿಂಗ್ಸ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಅದನ್ನ ಹೇಳ್ಕೊಂತ ಇಲ್ಲ. ಒಂಥರ ಭಯ ಇದೆ. ಈಗೇನ್ ರಿಲೇಶನ್ಶಿಪ್ ಅಂದ್ರೆ ಭಯ ಇದೆ, ಫೀಲಿಂಗ್ಸ್ ಅಂದ್ರೆ ಭಯ ಇದೆ. ಮೇ ಬಿ ಅವರ ಪಾಸ್ಟ್ ಅಲ್ಲಿ ಮೇ ಬಿ ಅವ್ರಿಗೆ ಯಾರೋ ಹರ್ಟ್ ಮಾಡಿರ್ಬೋದು, ಮೇ ಬಿ ಅವ್ರ ಪಾಸ್ಟ್ ಅಲ್ಲಿ ಯಾರನ್ನೋ ಟ್ರಸ್ಟ್ ಮಾಡಿದ್ದಾರೆ, ಅದು ಅವ್ರಿಗೆ ಬೇಜಾರಾಗಿದೆ. ಸೊ ಈ ಪರ್ಸನ್ ಮತ್ತೆ ಇನ್ನೊಬ್ರನ್ನ ಟ್ರಸ್ಟ್ ಮಾಡೋದು ಬೇಡ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ನ ವಾಚ್ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಸನ್ ಕಡೆ ನೋಡ್ತಾ ಇದ್ದಾರೆ, ನಿಮ್ ಕಡೆ ನೋಡ್ತಾ ಇದ್ದಾರೆ. ಈಸ್ ವಾಚಿಂಗ್ ಅಥವಾ ಶಿ ಈಸ್ ವಾಚಿಂಗ್ ಎಟ್ ಯು. ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ಆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ಸೇಫ್ ಫೀಲ್ ಆಗಬೇಕು, ಅಲ್ಲಿವರೆಗೂ ಓಪನ್ ಅಪ್ ಆಗೋದು ಬೇಡ, ಅಲ್ಲಿವರೆಗೂ ನಾನು ನನ್ನ ಫೀಲಿಂಗ್ಸ್ನ ಪ್ರೊಟೆಕ್ಟ್ ಮಾಡ್ಕೊತೀನಿ, ನಾನು ಕೇರ್ಫುಲ್ ಆಗಿರ್ತೀನಿ, ಈ ಥರ ಒಂದು ಥಾಟ್ ಇದೆ. ಡೆಫಿನೆಟ್ಲಿ ನಿಮ್ಮ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ಮೆಸೇಜಸ್ಸಿಗೆ ರೆಸ್ಪಾಂಡ್ ಕೂಡ ಮಾಡ್ತಾರೆ. ಬಟ್ ಆಲ್ಸೋ ನಾನು ಏನು ನೋಡ್ತಾ ಇದ್ದೀನಿ, ಅವರು ಒಂದು ಪೊಸಿಷನಲ್ಲಿ ಇಲ್ಲ ಇನ್ನೊಬ್ರನ್ನ ಲವ್ ಮಾಡೋಷ್ಟು, ಅಥವಾ ಇನ್ನೊಬ್ರಿಗೆ ಎಮೋಷನ್ಸ್ ತೋರಿಸೋಷ್ಟು, ಇನ್ನೊಬ್ರನ್ನ ಕೇರ್ ಕೊಡೋಷ್ಟು ಆ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ. ಅವ್ರ ಸುತ್ತ ಒಂದು ದೊಡ್ಡ ಗೋಡೆ ಕಟ್ಕೊಬಿಟ್ಟಿದ್ದಾರೆ, ಅಥವಾ ಅವರ ಹಾರ್ಟ್ ಸುತ್ತ ಒಂದು ಗೋಡೆ ಕಟ್ಕೊಬಿಟ್ಟಿದ್ದಾರೆ. ಸೊ ದಟ್ ಯಾರು ಈಸಿಯಾಗಿ ಬರಬಾರ್ದು, ಆ ಒಂದು ಹಾರ್ಟ್ನ ಹರ್ಟ್ ಮಾಡಬಾರ್ದು, ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಇವ್ರಿಗೆ ಒಂದು ಭಯ ಇದೆ, ಅಥವಾ ಹಿ ಆರ್ ಶಿ ಇಸ್ ನಾಟ್ ರೆಡಿ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ.
ಸೊ ಡೆಫಿನೆಟ್ಲಿ ನೀವು ಅವ್ರನ್ನ ಅಪ್ರೋಚ್ ಮಾಡಿದಾಗ, ಮಾತಾಡ್ಸಕ್ ಹೋದಾಗ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಅಂದ್ರೆ ಇಷ್ಟ ಇದೆಯೋ ಇಲ್ವೋ ಮಾತಾಡ್ಸಕ್ಕೆ ನಿಮ್ನ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಡೆಫಿನೆಟ್ಲಿ ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಇದೆ, ಬಟ್ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಆಗಲ್ಲ ಅವರಿಗೆ. ಬಿಕಾಸ್ ಮೇ ಬಿ ಮುಂಚೆನೆ ಹೇಳಿದ್ರೆ ಸಮ್ ಪಾಸ್ಟ್ ಸ್ಟೋರೀಸ್ ಇರ್ಬೋದು. ಅವ್ರು ಫೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಆಗಿರೋ ನೋವು ಅವ್ರನ್ನ ಫೀಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಎಗೇನ್ ಅವರು ರಿಸ್ಕ್ ತಗೋಬೇಕಾ ಬೇಡವಾ, ಈ ತರ ಎಲ್ಲ ಯೋಚನೆಗಳು ಬರ್ತಾ ಇದೆ ಡೆಫಿನೆಟ್ಲಿ. ಇಂಟೆನ್ಷನ್ಸ್ ಅಂತ ಬಂದಾಗ ದೇರ್ ಈಸ್ 10 of Wands. 10 of Wands ಮೇನ್ ಆಗಿ ಒಂದು ಬರ್ಡನ್ ಬಗ್ಗೆ ಹೇಳುತ್ತೆ, ಒಂದು ಪ್ರೆಷರ್ ಬಗ್ಗೆ ಹೇಳುತ್ತೆ. ಒಂಥರ ಏನೋ ಒಂದು ತುಂಬಾ ಕಷ್ಟ ತಲೆ ಮೇಲೆ ಬಂದಿರೋರ್ ತರ ಇದು ಮೀನಿಂಗ್. ಸೊ ಐ ಫೀಲ್ ಇನ್ ಜನರಲ್ ಆಗಿ ಲೈಫ್ ಇವ್ರಿಗೆ ಏನೋ ಒಂಥರ ಪನಿಷ್ ಮಾಡ್ತಾ ಇದೆ, ಅಥವಾ ಏನೋ ಒಂಥರ ರೀಸೆಂಟ್ ಆಗಿ ಲೋನ್ ಬಂದಿರೋ, ಅಥವಾ ಮನೇಲಿ ಏನೋ ಪ್ರಾಬ್ಲಮ್ ಆಗಿರೋದು, ಏನೋ ಒಂದು ಹೋಪ್ ಇಟ್ಕೊಂಡಿರೋದು ಔಟ್ ಆಫ್ ಕಂಟ್ರೋಲ್ ಹೋಗಿರೋದು. ಬಿಕಾಸ್ ಅವರ ಒಂದು ತಲೆ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಬರ್ಡನ್ಸ್ ಇದೆ, ಮೆಂಟಲಿ ಎಮೋಷನಲಿ ತುಂಬಾನೇ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದಾರೆ, ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ ಮೇನ್ ಆಗಿ ಅಂತ ನೋಡ್ತಾ ಇದೀನಿ. ಬಟ್ ಇಟ್ ಡಸಂಟ್ ಮೀನ್ ಅವ್ರು ನಿಮ್ ಬಗ್ಗೆ ಕೇರೇ ಮಾಡ್ತಾ ಇಲ್ಲ ಅಂತ. ಬಟ್ ಸಿ, ಆಲ್ರೆಡಿ ನಮ್ಮನೆ ಅಥವಾ ನಮ್ ಕಡೆ ಬುಡ ಬೆಂಕಿ ಹತ್ತಿದೆ ಅಂದಾಗ ಇನ್ನೊಬ್ರು ಇದಕ್ ನೀರ್ ಹಾಕೋದಕ್ ಆಗಲ್ಲ. ಫಸ್ಟ್ ನಾವು ಸರಿ ಮಾಡ್ಕೋಬೇಕು. ಸೊ ಇವ್ರು ಈ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ಮೇ ಬಿ ಫಾರ್ ಅನ್ ಎಕ್ಸಾಂಪಲ್ ವರ್ಕ್ ಸ್ಟ್ರೆಸ್ ಇದೆ ಅವರಿಗೆ, ಫ್ಯಾಮಿಲಿಲಿ ಏನೋ ಪ್ರೆಷರ್ ಇದೆ, ಅಥವಾ ಪರ್ಸ್ನಲಿ ಯಾವುದೋ ಒಂದು ಸಿಚುವೇಶನ್ಗೆ ಗಿಲ್ಟ್ ಅಥವಾ ಶೇಮ್ ಫೀಲ್ ಆಗ್ತಾ ಇದೆ. ಈವನ್ ಅವ್ರು ನಿಮಗೆ ಇಷ್ಟ ಇದ್ರೂ ಅದರ್ ರೆಸ್ಪಾನ್ಸಿಬಿಲಿಟೀಸಿಗೆ ಅವರು ಫಸ್ಟ್ ಪ್ರಯಾರಿಟಿ ಕೊಡ್ಬೇಕಾಗಿ ಬಂದಿದೆ. ಏನೋ ಕಾನ್ಶಿಯಸ್ಲಿನೋ ಸಬ್ ಕಾನ್ಶಿಯಸ್ನೋ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ನ. ಬಿಕಾಸ್ ಎಗೇನ್ ಲವ್ ಅಂತ ಅಂದ್ರೆ ಅವ್ರಿಗೆ ಸ್ವಲ್ಪ ಭಯ ಆಗ್ತಾ ಇದೆ. ಏನೋ ಕೆಲವೊಂದೊಂದು ಮಿಸ್ಟೇಕ್ಸ್ಗಳು ನೆನಪಾಗುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗಲೇ ಅವರು ರೆಡಿ ಆಗಿಲ್ಲ ಅಂತಾನೆ ನೋಡ್ತಾ ಇದ್ದೀನಿ ಫಾರ್ ಸಮಥಿಂಗ್ ನ್ಯೂ. ಈ ಕನೆಕ್ಷನ್ಗೆ ರೆಡಿ ಆಗಿಲ್ಲ ಕಂಪ್ಲೀಟ್ ಆಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಬ್ಲಾಕ್ ಮಾಡ್ತಾ ಇದೆ. ಲೆಟ್ಸ್ ಸಿ, ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡೋಣ 10 of Wandsಗೆ ವಾಟ್ ಈಸ್ ಬ್ಲಾಕಿಂಗ್ ಅಂತ. ಬಟ್ ಡೆಫಿನೆಟ್ಲಿ ಈ 8, 9, 10 ನೋಡಿದ್ರೆ ಐ ನೋ ಇರುವೆ ಸ್ಟೆಪ್ಸ್ ತರ ಸಣ್ಣಾಗಿ ಗ್ರೋ ಆಗ್ತಾ ಇದೆ. ಲೆಟ್ಸ್ ಸಿ group 1. There is Turkey. Someone is behaving stupidly. Okay. Crib, birth or conception of a child or enterprise. Oh, I don't know ಆಗಸ್ಟ್ ಯಾಕೆ ಬರ್ತಾ ಇದೆ ಅಂತ. ಆಗಸ್ಟ್ ಸ್ಟಿಲ್ ಇದೆ, ಬಟ್ ಇದ್ರ ಜೊತೆಗೆ ಇನ್ನೊಂದು ಕಾರ್ಡ್, ಡಾರ್ಕ್ ವುಮನ್, ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ವುಮನ್ ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಹೇರ್. ಇಂಟ್ರೆಸ್ಟಿಂಗ್. ಫಸ್ಟಿಗೆ ಐ ಗೆಸ್ ನಾನು ಇದನ್ನ ಕರೆಕ್ಟಾಗಿ ಇಟ್ಕೊಬಿಡ್ತೀನಿ, ಎಲ್ಲ ಫ್ರೇಮಲ್ಲಿ ಬರಲಿ ಅಂತ. I guess okay, interesting messages group 1. very 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 interesting. ಒಂದಷ್ಟು ಡೈರೆಕ್ಟ್ ಮೆಸೇಜಸ್ ಬರ್ತಾ ಇದೆ. ಓಕೆ, ಸೊ ಮೇನ್ ಆಗಿ ನಾವು ಏನ್ ಬ್ಲಾಕ್ ಮಾಡ್ತಾ ಇದೆ ಈ ರಿಲೇಶನ್ಶಿಪ್ ನ, ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅಂದಾಗ ನನಗೆ ಈ ಮೆಸೇಜ್ ಬಂದಿದೆ. ಓಕೆ, ಟರ್ಕಿ, ಸಮನ್ ಇಸ್ ಬಿಹೇವಿಂಗ್ ಸ್ಟುಪಿಡ್ಲಿ ಅಂತ ಒಂದು ಮೆಸೇಜ್ ಬಂದಿದೆ. ಸೊ ವೆರಿ ಕ್ಲಿಯರ್ ಅಂಡ್ ಬ್ಲಂಟ್ ಮೆಸೇಜ್ ಇದು. ಅಂದ್ರೆ ನೀವು ಅಥವಾ ಈ ಪರ್ಸನ್ ಒಂದ್ ಸ್ವಲ್ಪ ಇಮ್ಮೆಚ್ಯೂರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ, ಒಂದಷ್ಟು ಪುವರ್ ಡಿಸಿಷನ್ಸ್ ತಗೊಂತಾ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್ ಸಿ, ಓಕೆ, ಈ ಪರ್ಸನ್ ನಿಮ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ಫೀಲ್ ಆಗ್ತಾ ಇದೆ ಅವ್ರು ನಿಮ್ನ ಪುಷ್ ಮಾಡ್ತಾ ಇದ್ದಾರೆ, ಅವ್ರು ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ನೀವ್ ಎಫರ್ಟ್ ಹಾಕ್ತಾ ಇದ್ದೀರಾ ಬಟ್ ಅವ್ರ ಕಡೆಯಿಂದ ಏನೂ ಎಫರ್ಟ್ ಬರ್ತಾ ಇಲ್ಲ, ಅಥವಾ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ. ಈವನ್ ಅವ್ರಿಗೆ ಡೀಪ್ ಆಗಿ ಫೀಲ್ ಆಗ್ತಾ ಇದ್ರು ನಿಮ್ ಮೇಲೆ, ಅದು ಸ್ಟುಪಿಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ನ ಅವಾಯ್ಡ್ ಮಾಡೋದು, ಇವಾಗ ಬೇಡ ಅಂತ ಪುಷ್ ಮಾಡೋದು,
ಅಥವಾ ನೀವಾಗಿರ್ಬೋದು. ಸಿ ಅಗೇನ್ 8 ಆಫ್ ಪೆಂಟಕಲ್ಸ್, ಬಿಟ್ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀರಾ, ನೈಟ್ ಎಲ್ಲ ಒಂದ್ಸಲ ಯೋಚನೆ ಮಾಡ್ತೀರಾ, ಅವಾಗ ಪ್ಲಾನ್ ಮಾಡ್ತಾ ಇದ್ದೀರಾ, ಇಂಟೆನ್ಷನಲಿನೋ ಅನ್ಇಂಟೆನ್ಷನಲಿನೋ ನಿಮ್ಮ ಒಂದು ವ್ಯಾಲ್ಯೂನ ಅವ್ರ ಕಣ್ ಮುಂದೆ ಕಡಿಮೆ ಮಾಡ್ಕೊತಾ ಇದ್ದೀರಾ. ದಿಸ್ ಇಸ್ ಅಗೇನ್ ಸ್ಟುಪಿಡಿಟಿ ಅಲ್ವಾ? ಅಥವಾ ಒಂದಷ್ಟು ಜನರು ಗಾಸಿಪ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ಇರ್ಬೋದು, ಅಥವಾ ಅವರಿಗೆ ಈ ಪರ್ಸನ್ಗೆ ಏನು ಒಂದ್ ಸ್ವಲ್ಪ ಮೇ ಬಿ ಅವ್ರು ಒಂದ್ ಸ್ವಲ್ಪ ಅವ್ರಿಗೆ ಫೀಲಿಂಗ್ಸ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಸೊಸೈಟಿ ಏನ್ ಅನ್ಕೊಂತಾರೋ ಅಂತ ನಿಮ್ನ ಪುಷ್ ಮಾಡ್ತಾ ಇರ್ಬೋದು. ಏನೋ ನಿಮಗೆ ಸತ್ಯ ಕಾಣ್ತಾ ಇದೆ ಮುಂದೆನೆ, ಬಟ್ ಸ್ಟಿಲ್ ನೀವು ಯಾರೋ ಒಬ್ರು ಇಲ್ಲಿ ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ದ ಥಿಂಗ್ ಈಸ್, ಯಾರೋ ಒಬ್ರು ವ್ಯಾಲ್ಯೂ ಕಳ್ಕೊಂತಾ ಇದ್ದೀರಾ. ಮೇ ಬಿ ಇಟ್ಸ್ ನೀವೇ ಅನ್ಸುತ್ತೆ. ಗ್ರೂಪ್ 1, ನಿಮಗೆ ಗೊತ್ತು ಸತ್ಯ ಏನು, ನಿಮಗೆ ಗೊತ್ತು ಎಲ್ಲೋ ಒಂದ್ ಕಡೆ ನಿಮಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಬಟ್ ಸ್ಟಿಲ್ ಅದನ್ನ ಸ್ಟುಪಿಡಿಟಿ ಅಂತಾರೆ ಅಲ್ವಾ, ಮತ್ತೆ 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 ಹೋಗೋದು. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಅಂಡ್ ದಟ್ ಈಸ್ ದ ರೀಸನ್. ಓಕೆ, ಲೆಟ್ ಸಿ. ನೆಕ್ಸ್ಟ್ ಬಂದಿದೆ ನಿಮಗೆ ಅಡ್ವೈಸ್ ಪ್ಲೇಸ್ ಅಲ್ಲಿ ಗ್ರೂಪ್ 1, ಬರ್ತ್ ಆರ್ ಕನ್ಸೆಪ್ಷನ್ ಆಫ್ ಅ ಚೈಲ್ಡ್ ಆರ್ ಎಂಟರ್ಪ್ರೈಸ್. ಓಕೆ, ನೀವು ಓನ್ ಆಗ್ಬೇಕಾ, ಸ್ಟೇ ಆಗ್ಬೇಕಾ? ದಟ್ಸ್ ಟ್ರಿಕ್ಕಿ ಮೆಸೇಜಸ್ ಇಲ್ಲಿ ಬರ್ತಿರೋದು. ಓಕೆ, ಅ ಬಿಟ್ ಟ್ವಿಸ್ಟ್ ಕೂಡ ಇದೆ ಇಲ್ಲಿ, ಬಿಕಾಸ್ ನೆಕ್ಸ್ಟ್ ಮೆಸೇಜಸ್ ನೋಡಿದ್ರೆ there is August, there is woman, God, very 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 okay. So ಈ ಒಂದು ಮೆಸೇಜ್ಗೆ ತುಂಬ ಡೀಪ್ ಲೇಯರ್ಸ್ ಇದೆ, ಡಿಫ್ರೆಂಟ್ ಲೇಯರ್ಸ್ ಇದೆ. ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಡೆಫಿನೆಟ್ಲಿ ನೆಗೆಟಿವ್ ಕಾರ್ಡ್ ಅಲ್ಲ. ಇದು ಜನರಲ್ ಆಗಿ ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ. ಈ ಒಂದು ಸಿಚುವೇಶನ್ ಅಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ ಗ್ರೂಪ್ 1. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಓಕೆ, ಫಾರ್ ಅನ್ ಎಕ್ಸಾಂಪಲ್, ಯಾರೋ ಒಬ್ರು ಇಲ್ಲಿ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಅಥವಾ ಅವರು ಸ್ಟಾರ್ಟ್ಅಪ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಅವ್ರೇನೋ ಒಂದು ಹೊಸ ಇದು ಬಿಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಎಮೋಷನ್ಸ್ಗೆ ಯಾವುದೇ ರೀತಿ ಜಾಗ ಇಲ್ಲ. ಐ ಫೀಲ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಇವಾಗ ಸೋಲಿ ಯಾವ್ದೊಂದು ಹೊಸ ಐಡಿಯಾ ಅವ್ರ ಮೈಂಡಿಗೆ ಬಂದಿದೆ, ಕರಿಯರ್ ರಿಲೇಟೆಡ್ ಆಗಿರ್ಬೋದು. ಫಾರ್ ಅನ್ ಎಕ್ಸಾಂಪಲ್, ಏನೋ ಒಂದು ಕಾರ್ ತಗೋಬೇಕು, ವೆಹಿಕಲ್ ತಗೋಬೇಕು, ಹಾಗೆಲ್ಲ ಇತ್ತು ಅನ್ಸುತ್ತೆ. ನೀವು ಅವ್ರು ಕಂಪ್ಲೀಟ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಎಮೋಷನ್ಸಿಗೆ ಇವಾಗ ಟೈಮ್ ಕೊಡ್ತಾ ಇಲ್ಲ. ಮುಂಚೆನೆ ಇಲ್ಲೇ ನಿಮಗೊಂದು ರೆಡ್ ಫ್ಲಾಗ್ ಬಂದಿದೆ. ಇವರಿಗೆ ಇನ್ನೂ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದಂದ್ರೆ ಆಗಲ್ಲ. ಈವೊಂದು ಅವರಿಗೆ ನಿಮ್ ಕಂಡ್ರೆ ಇಷ್ಟ ಇದ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಆ ಕಮಿಟ್ಮೆಂಟ್ ಬೇಡ ಅಂತ ಇರ್ಬೋದು. ಏನೋ ಓಕೆ, ನಾನು ಇವಾಗ ಅವ್ರನ್ನ ಇಷ್ಟಪಡ್ಬೋದು, ವಾಟ್ ಇಫ್ ಸೀರಿಯಸ್ ಆದ್ರೆ ನೆಕ್ಸ್ಟ್ ಏನ್ ಮಾಡೋದು, ಮ್ಯಾರೇಜ್, ಕಮಿಟ್ಮೆಂಟ್, ಚಿಲ್ಡ್ರನ್ಸ್, ಇದೆಲ್ಲ ಬೇಡ, ಈ ತರ ಇವಾಗಿರೋ ತರನೇ ಇರ್ಲಿ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಫಾರ್ ಸಮ್ ಆಫ್ ಯು ಲಿಟ್ರಲಿ ಯಾರಿಗೂ ಇಲ್ಲಿ ಇನ್ ಕೇಸ್ ನೀವು ಮ್ಯಾರೇಜ್ ಆಗಿದ್ದೀರಾ ಅಂದ್ರೆ, ಮ್ಯಾರಿಡ್ ಆಗಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಕೇಳ್ತಾ ಇದಾರೆ ಅಂದ್ರೆ, ಯಾರಿಗೋ ಒಬ್ರಿಗೆ ಚೈಲ್ಡ್ ಬೇಕು ಅನ್ಸ್ತಾ ಇದೆ, ಆ ತರ ನೋಡ್ತಾ ಇದೀನಿ. ಇನ್ನೊಬ್ರಿಗೆ ಬೇಡ ಅನ್ಸ್ತಾ ಇದೆ, ಈ ತರ ಕಾಂಟ್ರವರ್ಸಿಸ್ ಬರ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ಫಾರ್ ಅನ್ ಎಕ್ಸಾಂಪಲ್, ಒಬ್ರಿಗೆ ಏನೋ ಒಂದು ಚೇಂಜಸ್ ಬೇಕು, ಇನ್ನೊಬ್ರಿಗೆ ಬೇಡ. ಐ ಫೀಲ್ ನಿಮ್ಮಿಬ್ರು ಮೆಂಟಾಲಿಟಿ ತುಂಬಾನೇ ಡಿಫ್ರೆನ್ಸಸ್ ಇದೆ. ಗ್ರೂಪ್ 1 ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿ ಕೂಡ ಟರ್ನ್ ಔಟ್ ಆಗ್ತಾ ಇದೆ. ಅಗೇನ್, ಆಗಸ್ಟ್ ಅಂಡ್ ಡಾರ್ಕ್ ವುಮನ್. ಇನ್ ಕೇಸ್ ನೀವು ಎಫರ್ಟೇ ಹಾಕ್ಲಿಲ್ಲ ಅಂದ್ರೆ, ಏನಾದ್ರು ಇವ್ರು ಎಫರ್ಟ್ ಹಾಕ್ತಾರ? ವೆರಿ ಡಿಫ್ರೆಂಟ್ ಕಾರ್ಡ್ಸ್. ಟೈಮ್ ಬೇಸ್ಡ್ ಕಾರ್ಡ್ ಕೂಡ, ಬಿಕಾಸ್ ಇಲ್ಲಿ ಆಗಸ್ಟ್ ಬಂದಿದೆ. ಸಮಥಿಂಗ್ ಆಗಸ್ಟ್ ಅಲ್ಲಿ ಈ 2025 ಆಗಸ್ಟ್ ಅಲ್ಲಿ ಸಮ್ ಮೇಜರ್ ಚೇಂಜಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಡೆಫಿನೆಟ್ಲಿ ಒಂದು ಥರ್ಡ್ ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಯಾರೋ ಒಬ್ರು ಆಲ್ರೆಡಿ ಇದ್ದಾರೆ ಇವರ ಲೈಫಲ್ಲಿ, ಅಥವಾ ನೀವು ಇನ್ ಕೇಸ್ ಬಿಟ್ಟು ಮೂವ್ ಆನ್ ಆದ್ರೆ ಅವ್ರು ಇನ್ನೊಬ್ರು ಪರ್ಸನ್ ಜೊತೆ ಇನ್ವಾಲ್ವ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ದಿಸ್ ಆಗಸ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಬಂದೇ ಬರುತ್ತೆ, ವಿತೌಟ್ ಎನಿ ಡೌಟ್. ಅಥವಾ ನಿಮಗೆ ಇವ್ರ ಬಗ್ಗೆ ಕ್ಲಾರಿಟಿ ಸಿಗ್ಬೋದು, ಅಥವಾ ಅವರೇ ಫಾರ್ವರ್ಡ್ ಬಂದ್ಬಿಟ್ಟು ನಿಮಗೆ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಿನ್ನ ಒಂದು ಕಾಂಪ್ಲೆಕ್ಷನ್ ಡಾರ್ಕ್ ಆಗಿದೆ ಅಂದ್ರೆ ಮೇ ಬಿ ನಿಮ್ಮ ಬಗ್ಗೆನೇ ಹೇಳ್ತಾ ಇದೆ.
ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಏನು ಬೇಕು ಅದೇ ಥರ ಇದು ಟರ್ನ್ ಔಟ್ ಆಗೋ ಪಾಸಿಬಿಲಿಟಿ. ಬಟ್ ನಿಮ್ಮ ಒಂದು ಕಾಂಪ್ಲೆಕ್ಷನ್ ಡಾರ್ಕ್ ಇಲ್ಲ ಅಂದರೆ ಎಸ್, ಯಾರೋ ಒಂದು ಥರ್ಡ್ ಪರ್ಸನ್, ಅವರ ಫ್ರೆಂಡ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಥರ್ಡ್ ಪರ್ಸನ್ ಆಗಿರ್ಬೋದು, ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1, ಈ ಒಂದು ಕನೆಕ್ಷನ್ಗೆ ಇವಾಗಲೇ ಕನ್ಕ್ಲೂಷನ್ನಿಗೆ ಬರಬೇಡಿ, ಅಟ್ಲೀಸ್ಟ್ ಆಗಸ್ಟ್ವರೆಗೂ ವೆಯ್ಟ್ ಮಾಡಿ ಅಂತ ಅದೇ ಹೇಳ್ತಾ ಇದೆ ನಿಮಗೆ. ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ಸ್ನ, ಏನು ಫೀಲ್ ಆಗ್ತದೆ ಅದನ್ನ ಹೇಳ್ಕೊಳ್ಳೋದು ಬೇಡ. ಬೈ ಆಗಸ್ಟ್ ಏನು ಚೇಂಜಸ್ ಆಗಲಿಲ್ಲ ಅಂದರೆ ಮೇ ಬಿ ನಿಮಗೆ ಮೋರ್ ಕ್ಲಾರಿಟಿ ಸಿಗುತ್ತೆ ಬೈ ಆಗಸ್ಟ್. ಮೇ ಬಿ ನಿಮಗೇನು ರಿಗ್ರೆಟ್ ಮಾಡ್ಕೊಳ್ಳೋದು ಇರಲ್ಲ ಏನು ಡಿಸಿಷನ್ ತಗೊಂಡ್ರು. ಬಟ್ ಐ ಫೀಲ್ ಆಗಸ್ಟ್ವರೆಗೂ ವೆಯ್ಟ್ ಮಾಡಿ. ಓಕೆ, ಆ್ಯಂಡ್ ಎಸ್, ಕೀಪ್ ಇನ್ ಮೈಂಡ್ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಎಫರ್ಟ್ ಹಾಕಿ ಆ ಕಡೆಯಿಂದ ಏನೂ ಎಫರ್ಟ್ ಬರ್ತಾ ಇಲ್ಲ ಅಂದರೆ ಅಗೇನ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು, ರೈಟ್? ಇಟ್ಸ್ ಟೋಟಲಿ ಫೈನ್. ಗ್ರೂಪ್ 1 ಪೇಷಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದೇನು ಬೇಕು ನಿಮಗೇನು ಪ್ರಯಾರಿಟಿ ಇದೆ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ದಟ್ ಈಸ್ ರಿಯಲಿ ಅಮೇಝಿಂಗ್. ಬಟ್ ನೀವೇ ಇಲ್ಲಿ ಫೂಲಿಶ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅವ್ರು ಅವಾಯ್ಡ್ ಮಾಡಿದ್ರು, ಈಗೋ ತೋರಿಸಿದ್ರು, ನೀವೇ ಮತ್ತೆ ಮತ್ತೆ ಹೋಗ್ತಾ ಇದ್ದೀರಾ ಅಂದರೆ ನೋ. ಮತ್ತೆ ಮತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಬೇಡಿ. ಜಸ್ಟ್ ಪಾಸ್ ಮಾಡಿ, ಅಬ್ಸರ್ವ್ ಮಾಡಿ, ಆ್ಯಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಬೈ ಆಗಸ್ಟ್ ಸಮ್ ಟ್ವಿಸ್ಟ್ ಆಗುತ್ತೆ ಈ ಕನೆಕ್ಷನಲ್ಲಿ ವಿತೌಟ್ ಎನಿ ಡೌಟ್. ಆ್ಯಂಡ್ ಅಗೇನ್ ಒಂದು ಹೊಸ ಪರ್ಸನ್ ಬಗ್ಗೆ ಕೂಡ ಹೇಳ್ತಾ ಇದೆ. ಐ ಫೀಲ್ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವರು ನಾಟ್ ಇನ್ ಅ ಸಿಚುವೇಶನ್ ಟು ಲವ್ ಯು ಅಂತಲೇ ಹೇಳ್ಬೋದು. ಅವರ ಕಮಿಟ್ಮೆಂಟಿಂದ ದೂರ ಓಡೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಕನೆಕ್ಷನ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸನ್ನು ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರು ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ. ಒನ್ ಸೈಡೆಡ್ ಲವ್ ಅಲ್ಲಿ ಇರೋರಿಗೆ, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಶಾರ್ಟ್ ಡಿಸ್ಟೆನ್ಸ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸ್ ಏನಿದೆ ಅವ್ರ ಮೇಲೆ, ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ, ನಿಮ್ಮ ಇಂಟೆನ್ಷನ್ ಏನಿದೆ ಅವ್ರ ಮೇಲೆ, ಆ್ಯಂಡ್ ವಾಟ್ ಈಸ್ ಬ್ಲಾಕಿಂಗ್ ದಿಸ್ ಕನೆಕ್ಷನ್, ನಿಮ್ಮ ಅಡ್ವೈಸ್ ಏನಿದೆ ನಿಮಗೆ. ಆ್ಯಂಡ್ ಇನ್ ಕೇಸ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಅವ್ರು ಮೂವ್ ಆನ್ ಆಗ್ತಾರಾ ಅಥವಾ ಏನಾದ್ರು ಎಫರ್ಟ್ ಹಾಕ್ತಾರಾ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಗೈಸ್. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ರಿವೀಲ್ ಗ್ರೂಪ್ 2. ದೇರ್ ಈಸ್ ಚಾರಿಯಟ್ ಬಂದಿದೆ. ವಾವ್, 7 ಆಫ್, ದಿಸ್ ಇಸ್ ಆಲ್ಸೋ 7, ದಿಸ್ ಇಸ್ ಆಲ್ಸೋ 7, ನೆಕ್ಸ್ಟ್ 7 ಬಂತು ಅಂದರೆ ಪಕ್ಕ ನಾನು 7th ಆಫ್ ಸಮ್ ಮಂತ್ ಹಾಕ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಮಂತ್ ಇಸ್ ಜುಲೈ. ವಾವ್, ಮೇ ಬಿ ನಾನು ಜುಲೈಯಲ್ಲಿ ಅಪ್ಲೋಡ್ ಮಾಡಿದ್ರು ಮಾಡ್ತೀನಿ. ಓಕೆ, 6 ಬಂದಿದೆ, 7 ಬರಲಿಲ್ಲ. ಓಕೆ, ಸೊ ಯಾ, ಲೆಟ್ಸ್ ಸಿ. Okay, there is Chariot, there is 7 of Swords, there is 6 of Wands. ಇಲ್ಲ ಒಂದು ಕಡೆ 7 of Swords, 6 of Wands ನೋಡ್ತಾ ಇದೆ. 6 of Wands ಬೇರೆಯವ್ರ ಕಡೆ ನೋಡ್ತಾ ಇದೆ. ಓಕೆ, ಒಂದು ಸ್ಟೋರಿ ಸಿಕ್ತು, ಲೆಟ್ಸ್ ಸಿ. ಓಕೆ, ಲೆಟ್ಸ್ ನಾಟ್ ಫರ್ಗೆಟ್ ಗ್ರೂಪ್ 2, 7 ಆಫ್ ಸ್ಪೋರ್ಟ್ಸ್ ಬಂತು ಅಂದರೆ ಅಗೇನ್ ಈ ಪರ್ಸನ್ ಫೀಲಿಂಗ್ಸ್ ಅಲ್ಲಿ ಬಂದಿದೆ ಅಂದರೆ ಈ ಪರ್ಸನ್ ಎಲ್ಲೋ ಒಂದು ಅಡ್ವಾಂಟೇಜಿಯಸ್ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರ ಒಂದು ಅಡ್ವಾಂಟೇಜ್ಗೋಸ್ಕರ, ಅವರ ಒಂದು ಫೇಮ್, ಅವ್ರ ಮೇಲೆ ಅಟೆನ್ಷನ್ ಬರಲಿ ಅಂತ ಏನೋ ಒಂಥರ ಬಿಹೇವ್ ಮಾಡ್ತಾ ಇದ್ದಾರೆ. ಈ ಥರ ಸಿಚುವೇಶನ್ಸ್ನ ನೋಡ್ತಾ ಇದ್ದೀನಿ ನಾನು. ಓಕೆ, ಲೆಟ್ಸ್ ಸಿ ಗ್ರೂಪ್ 2 1 by 1 ನೋಡೋಣ. ನಿಮ್ಮ ಫೀಲಿಂಗ್ಸಿಂದ ಸ್ಟಾರ್ಟ್ ಮಾಡೋಣ, ರೈಟ್? ಸೊ ಚಾರಿಯಟ್ ಇದೆ ಇಲ್ಲಿ ಗ್ರೂಪ್ 2. ಮೇನ್ ಆಗಿ ಇದು ಡಿಟರ್ಮಿನೇಷನ್ ಬಗ್ಗೆ ಹೇಳುತ್ತೆ, ಎಮೋಷನಲಿ ಫೋಕಸ್ ಬಗ್ಗೆ ಹೇಳುತ್ತೆ, ಕಾನ್ಫಿಡೆನ್ಸ್ ಬಗ್ಗೆ ಹೇಳುತ್ತೆ.
ಇಂಟೆನ್ಸ್ ಎನರ್ಜಿ ಇದು. ಸಿ ದೇರ್ ಈಸ್ ಚಾರಿಯಟ್ ಅಂದ್ರೆ ಏನು, ಒಬ್ಬ ರಥದಲ್ಲಿ ಕೂತಿರ್ತಾನೆ ಅಲ್ವಾ, ಅವ್ನು ಓಡಿಸ್ಕೊಂಡು ಹೋಗೋದು, ಎನರ್ಜಿನೇ ಇಟ್ಸ್ ವೆರಿ ಇಂಟೆನ್ಸ್ ಎನರ್ಜಿ. ಸೊ ನೀವು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೆ, ಅಂಡ್ ಯು ಆರ್ ವೆರಿ ಮಚ್ ಕ್ಲಿಯರ್. ಅಂದ್ರೆ ನಿಮಗೆ ಈ ಪರ್ಸನ್ ಕಂಡ್ರೆ ಇಷ್ಟ ಇದೆ, ಇಟ್ ಈಸ್ ನಾಟ್ ಕನ್ಫ್ಯೂಷನ್, ಅಟ್ರಾಕ್ಷನ್ ಅಷ್ಟೇ ಅಲ್ಲ, ನಿಮಗೆ ಜೆನ್ಯೂನ್ ಆಗಿ ಇಷ್ಟ ಆಗಿದೆ ಅಂತ ಯು ಆರ್ ವೆರಿ ಮಚ್ ಶೋರ್. ನೀವು ಕಂಟ್ರೋಲ್ ಅಲ್ಲಿ ಇರೋದು ಕೂಡ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಡೀಪ್ ಡೌನ್ ನಿಮ್ಮ ಎಮೋಷನ್ಸ್ ಇವರಿಗೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಏನೋ ಇಟ್ಸ್ ಲೈಕ್ ಓಕೆ, ನೀವು ಹೆಂಗೆ ಅಂದ್ರೆ ಓಕೆ, ನಾನು ಎಂತ ಚಾಲೆಂಜಸ್ ಬಂದು ನಾನು ಎದುರಿಸ್ತೀನಿ, ನಾನು ಯಾರ ಮುಂದೆ ಬಂದು ನಾನು ಅವ್ರನ್ನ ಎದುರಿಸ್ತೀನಿ, ಈ ಪರ್ಸನ್ಗೋಸ್ಕರ ಏನೇನ್ ಬೇಕು ಅದನ್ನ ನಾನು ಮಾಡ್ತೀನಿ. ಏನೋ ಈ ಪರ್ಸನ್ ವಿನ್ ಆಗೋದಕ್ಕೋಸ್ಕರ ನನ್ನ ಲೈಫಲ್ಲಿ ಯಾರನ್ನ ಎದುರು ಹಾಕೋಬೇಕು ಮಾಡ್ಕೊಂತೀನಿ. ಈ ತರ ಒಂದು ಜೋಶ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ತಾ ಇದೀನಿ. ಅವ್ರ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಾ ಇದ್ದೀರಾ, ಏನಾದ್ರೂ ಒಂದು ಸೈನ್ ಸಿಗುತ್ತಾ ಅವ್ರ ಬಗ್ಗೆ ನೋಡ್ತಾ ಇದ್ದೀರಾ. ಸ್ವಲ್ಪ ಡೆಸ್ಪರೇಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಒಂದಷ್ಟು ಸ್ಟೆಪ್ಸ್ ತಗೊಂತಾ ಇದ್ದೀರಾ ಅವರಿಗೆ ಕ್ಲೋಸ್ ಆಗೋದಕ್ಕೆ. ಏನೋ ಅವರಿಗೆ ರಿಕ್ವೆಸ್ಟ್ ಕಳ್ಸೋದು, ಮೆಸೇಜಸ್ ಸೆಂಡ್ ಮಾಡೋದು. ಈವನ್ ದೋ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಮೆಂಟಲಿ ಅವ್ರ ಬಗ್ಗೆ ಎವ್ರಿ ಡೇ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಬಿಕಾಸ್ ನಿಮಗೆ ಗೊತ್ತು ನಿಮಗೆ ಏನ್ ಬೇಕು ಅಂತ. ಅಂಡ್ ದ ಥಿಂಗ್ ಈಸ್, ಐ ವೋಂಟ್ ಗಿವ್ ಅಪ್, ನಾನ್ ಗಿವ್ ಅಪ್ ಮಾಡಲ್ಲ. ಆ ಒಂದು ಎನರ್ಜಿ ಮೇನ್ ಆಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಗ್ರೂಪ್ 2, ಇಟ್ಸ್ ಲೈಕ್ ನೀವು ಪ್ಲಾನ್ ಸೆಟ್ ಮಾಡ್ಬಿಟ್ಟಿದ್ದೀರಾ, ನಿಮ್ಮ ವೆಹಿಕಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಅಂಡ್ ಎಲ್ಲೂ ಸ್ಟಾಪ್ ಆಗಲ್ಲ. ಈ ಜರ್ನಿ ನನಗೆ ಕನ್ಕ್ಲೂಷನ್ ಸಿಗೋವರೆಗೂ ಸ್ಟಾಪ್ ಆಗಲ್ಲ. ಐ ಆಮ್ ಫೋಕಸ್ಡ್, ಆ ತರ ಯೋಚನೆ ಮಾಡ್ತಾ ಇದ್ದೀರಾ ನೀವು. ದಟ್ಸ್ ಬೋಲ್ಡ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ 7 ಆಫ್ ಸ್ಪೋರ್ಟ್ಸ್, 6 ಆಫ್ ವಾಂಡ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಎನರ್ಜಿ. ಬಿಕಾಸ್ ಇದರಲ್ಲೇ ನೋಡ್ಬೋದು, ಯಾವುದೋ ಒಬ್ಬ ಕಳ್ಳ ಬಂದು ಎತ್ಕೊಂಡು ಹೋದಂಗೆ ಫೀಲ್ ಅಲ್ವಾ. 7 ಆಫ್ ಸ್ಪೋರ್ಟ್ಸ್ ಬಂದಾಗೆಲ್ಲ ಏನೋ ಒಂದು ಹೈಡ್ ಮಾಡ್ತಾ ಇರೋದು, ಯಾರೋ ಒಬ್ರು ಅವಾಯ್ಡ್ ಮಾಡ್ತಾ ಇರೋದು, ಯಾರೋ ಒಬ್ರು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಕ್ಕೆ ಅರ್ಹರ ಅಲ್ಲದವರು, ಆ ತರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಫೀಲಿಂಗ್ಸ್ ನಿಮ್ ಮೇಲೆ ಏನಿದೆ ಅಂತ ಕೇಳಿದ್ರೆ ಗ್ರೂಪ್ 2, ಡೆಫಿನೆಟ್ಲಿ ಇವ್ರು ಆನೆಸ್ಟ್ ಆಗಿ ಇಲ್ಲ ನಿಮ್ ಜೊತೆ, ಅಥವಾ ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ, ಆ ತರ ಆಗಿರ್ಬೋದು. ಏನ್ ಫೀಲ್ ಮಾಡಿದ್ರು ಅದನ್ನ ನಿಮಗೆ ತೋರ್ಸೋದಿಕ್ ಇಷ್ಟ ಪಡ್ತಾ ಇಲ್ಲ. ಬಿಕಾಸ್ ಸಿ, ಈ ಒಂದು ಕಾರ್ಡ್ ಯಾವ ತರ ಅಂದ್ರೆ ಸೈಲೆಂಟ್ ಆಗಿ ನಿನ್ನ ವಾಚ್ ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ರೀತಿ ಸೀರಿಯಸ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವ್ರು ಫಾರ್ ಎಕ್ಸಾಂಪಲ್ ಅವ್ರ ನಿಮ್ ಪೋಸ್ಟ್ ನ ಲೈಕ್ ಮಾಡ್ತಾರೆ, ಸ್ಟಾಕ್ ಮಾಡ್ತಾರೆ, ಬಟ್ ನಿಮಗೆ ಮೆಸೇಜ್ ಮಾಡಲ್ಲ. ಒನ್ ಡೇ ಫ್ಲರ್ಟ್ ಮಾಡ್ತಾರೆ, ನೆಕ್ಸ್ಟ್ ಡೇ ಅವರು ಇರಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಅಷ್ಟೊಂದು ಟ್ರಸ್ಟ್ ವರ್ತಿ ಪರ್ಸನ್ ಅಲ್ಲ ಇವರು. ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನೀವ್ ಎಫರ್ಟ್ ಹಾಕ್ಬೋದು, ಈ ಪರ್ಸನ್ ನಿಮೀಗ ಕಾನ್ಸ್ಟೆಂಟ್ ಎಫರ್ಟ್ ಹಾಕ್ತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ನೀವು ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2, ಏನ್ ಇವ್ರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ, ಇಫ್ ಪಾಸಿಬಲ್ ಅದನ್ನ ಹೇಳೋದನ್ನ ಅವಾಯ್ಡ್ ಮಾಡಿ, ಹೇಳ್ಬೇಡಿ. ಬಿಕಾಸ್ ಈ ಪರ್ಸನ್ ಯಾವ ತರ ಅಂದ್ರೆ ಓಕೆ, ನೀವು ಚೆನ್ನಾಗಿ ಮಾತಾಡಿಸ್ತೀರಾ, ಅವರು ಮಾತಾಡಿಸ್ತಾರೆ, ಬಟ್ ಯಾವಾಗ ಬೋರ್ ಆಗುತ್ತೆ, ಯಾವಾಗ ಡಿಸ್ಟ್ರಾಕ್ಟ್ ಆಗುತ್ತೆ, ಅವ್ರು ಬಿಟ್ಟೋಗ್ಬಿಡ್ತಾರೆ. ಯಾವುದೇ ರೀತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ಲ, ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. 6 ಆಫ್ ವಾಂಡ್ಸ್ ಬ್ಯೂಟಿಫುಲ್ ಕಾರ್ಡ್ ಇದು ಈಗೋ ಬಗ್ಗೆ ಹೇಳುತ್ತೆ, ಸಕ್ಸಸ್ ಬಗ್ಗೆ ಹೇಳುತ್ತೆ, ಇದು ವ್ಯಾಲಿಡೇಷನ್ ಬಗ್ಗೆ ಹೇಳುತ್ತೆ, ಜನರು ಮಧ್ಯೆ ಫೇಮಸ್ ಆಗೋದ್ರ ಬಗ್ಗೆ ಹೇಳುತ್ತೆ. ನಾನು ಎಲ್ಲೋ ಒಂದ್ ಕಡೆ ನಿನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಅಥವಾ ಆಲ್ರೆಡಿ ನಿಮ್ ಫ್ರೆಂಡ್ಸಿಗೆಲ್ಲ ಇವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ, ಮೇ ಬಿ ಈ ಪರ್ಸನ್ ಯಾವ ತರ ಅಂದ್ರೆ ಓಕೆ, ಆ ಒಂದು ಸೆಂಟರ್ ಆಫ್ ಅಟೆನ್ಷನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಬಿಟ್ರೆ ನೀವ್ ಎಷ್ಟ್ ದಿನ ಅವ್ರನ್ನ ಅಡ್ಮೈರ್ ಮಾಡ್ತೀರಾ, ಎಷ್ಟ್ ದಿನ ಅವರ ಒಂದು ಅಟೆನ್ಷನ್ಗೋಸ್ಕರ ಫೈಟ್ ಮಾಡ್ತೀರಾ, ಅಲ್ಲಿವರೆಗೂ ಇರ್ತಾರೆ. ಆಮೇಲೆ ಅವ್ರು ಇರಲ್ಲ. ಬಿಕಾಸ್ ಅವ್ರಿಗೆ ಅಟೆನ್ಷನ್ ಅಂದ್ರೆ ಇಷ್ಟ, ಅವರೇ ಒಂದು ಬಿಗ್ ಥಿಂಗ್ ಅಂತ ಫೀಲ್ ಆಗೋದಿಷ್ಟ ಅವರಿಗೆ, ಅವರೇ ಒಂದು ಬೆಸ್ಟ್ ಥಿಂಗ್ ಅಂತ ಫೀಲ್ ಆಗೋದಿಷ್ಟ. ಮೇ ಬಿ ಫಾರ್ ಎಕ್ಸಾಂಪಲ್, ನೀವು ಅವ್ರಿಗೆ ಎಲ್ಲ ರೀತಿ ಅಟೆನ್ಷನ್ ಕೊಡ್ತಾ ಇದ್ದೀರಾ, ಗಿಫ್ಟ್ಸ್ ಕೊಡ್ತಾ ಇದ್ದೀರಾ, ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದೀರಾ, ಅದೆಲ್ಲ ಇರೋವರೆಗೂ ಅವ್ರು ಇರ್ತಾರೆ. ಬಿಟ್ರೆ ಇಟ್ಸ್ ಮೋರ್ ಲೈಕ್ ಯಾವುದೇ ರೀತಿ ಎಮೋಷನಲ್ ಥಾಟ್ಸ್ ಇಲ್ಲ. ಬಿಟ್ ಆಫ್ ಎಲ್ಲ ರೀತಿ ಈಗೋ, ಆಟಿಟ್ಯೂಡ್ ಎಲ್ಲದೂ ಇದೆ. ಅವ್ರು ನಿಮಗೆ ಇವಾಗ ತೋರಿಸ್ತಾ ಇಲ್ಲ, ಮೇ ಬಿ ಫ್ಯೂಚರ್ ಅಲ್ಲಿ ತೋರಿಸ್ಬೋದು ಡೆಫಿನೆಟ್ಲಿ. ಸಿ, ಅವ್ರು ನಿಮಗೆ ಟೆಕ್ಸ್ಟ್ ಮಾಡ್ಬೋದು ನೀವು ಲೋ ಫೀಲ್ ಆದಾಗೆಲ್ಲ.
ಬಟ್ ನೀವು ಒಂದು ಸ್ವಲ್ಪ ರೆಸ್ಪಾಂಡ್ ಮಾಡಿದ ಕೂಡಲೇ ಅವರು ಹೋಗ್ಬಿಡ್ತಾರೆ. ಏನೋ ಕೊನೆವರೆಗೂ ನಾಳೆನೂ ಮೆಸೇಜ್ ಮಾಡ್ಕೊಂಡು ನಾಳೆನೂ ನೀವು ಲೋ ಫೀಲ್ ಆದಾಗ ಮೆಸೇಜ್ ಮಾಡೋದು ಇಲ್ಲ, ಆ ಒಂದು ಚೈನ್ನ ಫಾಲೋ ಮಾಡಲ್ಲ. ಇಟ್ಸ್ ಲೈಕ್ ನೀವು ಬಿಟ್ಟೋಗಿದ ಕೂಡಲೇ ನಿಮ್ನ ಬಿಟ್ಟು ಅವರು ಮರ್ತು ಬಿಡ್ತಾರೆ, ಆ ಥರ ಅಲ್ಲ. ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ ನಿಮ್ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ, ಬಟ್ ಅವ್ರಿಗೇನೋ ಬೇಕಾಗಿರತ್ತೆ, ಅದಕ್ಕೋಸ್ಕರ ಏನೋ ನಿಮ್ನ ಒಂದು ಬೆಟರ್ ಫೀಲ್ ಮಾಡ್ಸೋದಕ್ಕೆ ಆ ಲವ್ವಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಬರೋದು, ಆ ಥರ ಅಲ್ಲ. ಸಿ ಅವ್ರಿಗೆ ಅಟೆನ್ಷನ್ ಬೇಕು, ಓಕೆ, ಬಟ್ ಯಾವುದೇ ರೀತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಅವ್ರು ಇನ್ನೂ ಮಾಡಿಲ್ಲ. ಅಟೆನ್ಷನ್ ಸಿಗೋವರೆಗೂ ನಿಮ್ಮಿಂದ ಏನೋ ಅಡ್ವಾಂಟೇಜ್ ಇರೋವರೆಗೂ ಇರ್ತಾರೆ ಬಿಟ್ರೆ ದೇರ್ ಇಸ್ ನಥಿಂಗ್ ಮೋರ್. ನೀವು ಎಮೋಷ್ನಲಿ ಫೋಕಸ್ಡ್ ಆಗಿದ್ದೀರಾ, ನಿಮಗೊಂದು ಪ್ರಾಪರ್ ಪ್ಲಾನ್ ಇದೆ, ಬಟ್ ಅವರು ಇವೊಂದು ನಿಮ್ನ ಇಷ್ಟಪಡ್ತಾ ಇದ್ರು ತುಂಬ ತೋರಿಸಲ್ಲ, ಅವ್ರು ಅವಾಯ್ಡ್ ಮಾಡ್ತಾರೆ, ಎಷ್ಟು ಬೇಕು ಅಷ್ಟೇ ತೋರಿಸ್ತಾರೆ. ಬಿಕಾಸ್ ಅವರಿಗೆ ಅವರ ಒಂದು ಈಗೋ, ಅವರ ಒಂದು ರೆಪ್ಯುಟೇಷನ್, ನೀವೇ ಮಾಡಲಿ ಅವ್ರು ಯಾಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲ್ಲಿಗೋ ಹೊರಟಿರ್ತೀರ ಹೊರಗೆ, ನೀವೇ ಕಾಲ್ ಮಾಡಲಿ, ನೀವೇ ಮೆಸೇಜ್ ಮಾಡಲಿ, ನಾನು ಯಾಕೆ ಮಾಡಬೇಕು, ಈ ಥರ ಒಂದು ಇಂಟೆನ್ಷನ್ ಇರೋ ಒಂದು ಪರ್ಸನ್. ಬಿಕಾಸ್ ಆ ಒಂದು ಸಣ್ಣ ಬುದ್ಧಿ ಇದೆ. ದ ಥಿಂಗ್ ಈಸ್, ತುಂಬ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸಿ ನಿಮಗೊಂದು ಪವರ್ ಅನ್ನೋದೊಂದಿದೆ, ಫೋಕಸ್ ಮಾಡೋದು, ಮೆಂಟಲಿ ಫೋಕಸ್ಡ್ ಆಗಿರೋದು, ಏನ್ ಬೇಕು ಅದನ್ನ ಪಡ್ಕೊಳ್ಳೋದು, ಇಟ್ಸ್ ಯೋರ್ ಪವರ್. ಅದನ್ನ ಬೇರೆ ಕಡೆ ಯೂಸ್ ಮಾಡ್ಕೋಬಹುದು, ಅದನ್ನ ಒಬ್ಸೆಷನ್ ತರ ಮಾಡ್ಕೋಬೇಡಿ. ನೀವು ಚೇಸ್ ಮಾಡಿದಷ್ಟು ಅವರು ಹೈಡ್ ಮಾಡ್ತಾನೆ ಇರ್ತಾರೆ, ಅವ್ರ ಕಡೆಯಿಂದ ಎಫರ್ಟ್ ಬರ್ತಾ ಇರಲ್ಲ. ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಆಗ್ಬೋದು, ಬಟ್ ಆ ಲವ್ಗೋಸ್ಕರ ಅಲ್ಲ, ಅವರ ಒಂದು ಈಗೋ ಇಂದ ಬರ್ಬೋದು. ಅಂದ್ರೆ ಇಟ್ಸ್ ಮೋರ್ ಲೈಕ್ ಅವ್ರ ಫೇಸ್ ಮೇಲೆ ಒಂದು ಮಾಸ್ಕ್ ಹಾಕೊಂಡಿದ್ದಾರೆ. ದಟ್ ಈಸ್ ವಾಟ್ ಐಮ್ ಸೀಯಿಂಗ್. ಅವರ ಒಂದು ಟ್ರೂ ಸೆಲ್ಫ್ನ ತೋರಿಸ್ತಾ ಇಲ್ಲ ಅವ್ರು ನಿಮಗೆ. ಬಟ್ ಇವಾಗ ಅಟ್ಲೀಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ಗ್ರೂಪ್ 2 ನಿಮ್ಮ ಒಂದು ಸೆಲ್ಫ್ ವರ್ತ್ ಅದೇನು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಒಬ್ಸೆಷನ್ ಕೈಂಡ್ ಥರ ಟರ್ನ್ ಆಗಬೇಡಿ ಈ ಪರ್ಸನ್ಗೋಸ್ಕರ. ಲೆಟ್ಸ್ ಸಿ ವಾಟ್ ಈಸ್ ಬ್ಲಾಕಿಂಗ್, ಏನು ಪ್ರಾಬ್ಲಮ್ ಇಲ್ಲಿ, ಅವ್ರ ಬಗ್ಗೆ ಇನ್ನೂ ಏನಾದ್ರು ಗೊತ್ತಾಗತ್ತಾ ನಿಮಗೆ. ದೇರ್ ಈಸ್ ಆಕ್ಸ್ ಫೋರ್ಸಸ್ ವರ್ಕಿಂಗ್ ಅಗೇನೆಸ್ಟ್ ಯು. ಐ ಫೀಲ್ ತುಂಬ ಜನ ನಿಮ್ಮ ಬಗ್ಗೆ ಒಂದಷ್ಟು ಗಾಸಿಪ್ ಮಾಡ್ತಾ ಇರೋದು ಈ ಪರ್ಸನ್ ಜೊತೆ, ಅದು ಇರ್ಬೋದು. ನಿಮ್ಮ ಫ್ರೆಂಡ್ಸೇ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳೋದು, ಆ ಥರ. ರ್ಯಾಬಿಟ್, ಟೂ ಮಚ್ ಕನ್ಸರ್ನ್ ವಿತ್ ಸೆಕ್ಷುವಲ್ ಮ್ಯಾಟರ್ಸ್. ಸಿ ಐ ಟೋಲ್ಡ್ ಯು, ಅವ್ರಿಗೇನೋ ಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಇದ್ದಾರೆ, ನಾಟ್ ದಟ್ ನಿಮ್ಮ ಲವ್ಗೋಸ್ಕರ, ನಿಮ್ಮ ಜೆನ್ಯೂನ್ ಇಂಟ್ರೆಸ್ಟ್ಗೋಸ್ಕರ, ಆ ಥರ ಇಲ್ಲ. ಮೇ ಬಿ ಜಸ್ಟ್ ಅ ಫಿಸಿಕಲ್ ಅಟ್ರಾಕ್ಷನ್ ಇದ್ರೂ ಇರ್ಬೋದು. ಗ್ರೂಪ್ 2 ವ್ಯಾಲಿ ಡೀಪ್ ಪರ್ಸನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ಐ ಟೋಲ್ಡ್ ಯು, ನಿಮ್ಮಿಂದ ಏನೋ ಒಂದು ಯೂಸ್ ಇದೆ ಅವ್ರಿಗೆ, ನಿಮ್ಮಿಂದ ಏನೋ ಒಂಥರ ಅಟೆನ್ಷನ್ ಅದೊಂದು ಸಿಗ್ತಾ ಇದೆ. ಮೇ ಬಿ ಅದು ಸಿಗೋವರೆಗೂ ಇರ್ತಾರೆ, ಆಮೇಲೆ ಐ ಡೌಟ್. ಒನ್ ಎಕ್ಸಾಂಪಲ್ ನನಗೆ ತುಂಬಾನೇ ತಲೆಗೆ ಶಾರ್ಟ್ ಹೊಡಿತಾ ಇದೆ. ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್, ಸಿ ಇವಾಗ ನೀವು ಆಲ್ರೆಡಿ ಪಾಪ್ಯುಲರ್ ಆಗಿರ್ತೀರ, ಜಸ್ಟ್ ಎನ್ ಎಕ್ಸಾಂಪಲ್, ಇದು ರಿಯಲ್ ಆಗಿರ್ಬೇಕಂತ ಅಲ್ಲ. ಸಿ ಆಲ್ರೆಡಿ ನೀವು ಪಾಪ್ಯುಲರ್ ಆಗಿರ್ತೀರಾ, ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಸೊ ದಟ್ ಆ ಒಂದು ಪಾಪ್ಯುಲಾರಿಟಿನ ಎಂಜಾಯ್ ಮಾಡೋದಕ್ಕೆ ಬಿಟ್ರೆ ನಿಮ್ಮ ಜೊತೆ ಇರಬೇಕು ಕೊನೆವರೆಗೂ, ಆ ಥರ ಅಲ್ಲ. ಫಾರ್ ಎನ್ ಎಕ್ಸಾಂಪಲ್, ಸಿ ಸೋಷಿಯಲ್ ಮೀಡಿಯಾನೇ ತಗೊಳ್ಳೋಣ, ತುಂಬ ಜನ ವ್ಲಾಗರ್ಸ್ ಎಲ್ಲ ಮಾಡ್ತಾರೆ, ಬ್ಲಾಗರ್ಸ್ ಇರ್ತಾರೆ, ಇವು ನಿಮ್ಮ ಲೈಫಲ್ಲಿ ಬರ್ತಾರೆ, ಸೊ ದಟ್ ನೀವು ಅವರ ಒಂದು ಫೇಸ್ನ ನಿಮ್ಮ ಬ್ಲಾಗಲ್ಲಿ ತೋರಿಸ್ತೀರಾ, ಅವರು ಇಂಡೈರೆಕ್ಟ್ ಆಗಿ ಫ್ಯಾನ್ ಫಾಲೋವರ್ಸ್ ಬಂದ್ಬಿಡ್ತಾರೆ. ಔಟ್ ಆಫ್ ಇಟ್ ಅವರು ಒಂದು ಏನೋ ಲಿವಿಂಗ್ ಮಾಡ್ಕೋಬಹುದು. ಈ ಥರ ಥಾಟ್ಸ್ ತುಂಬ ಜನದು ಇರುತ್ತೆ, ಇಲ್ಲ ಅಂತ ಅಲ್ಲ. ಸಿ ದಿಸ್ ಈಸ್ ಅ ಕೈಂಡ್ ಆಫ್ ಅನ್ಹೆಲ್ದಿ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಇಲ್ಲಿ ಬರ್ತಿರೋ ಮೆಸೇಜನ್ನ ನಾನು ಹೇಳ್ತಾ ಇದ್ದೀನಿ, ದೇರ್ ಇಸ್ ನೋ ಪರ್ಸ್ನಲ್ ಥಿಂಗ್ಸ್. ಡೆಫಿನೆಟ್ಲಿ ನಾನು ಫೇಮಸ್ ಅಲ್ಲ, ನಾನು ಪರ್ಸ್ನಲ್ ಥಿಂಗ್ಸ್ಗೆ ಹೇಳೋದಕ್ಕೆ ಹೋದ್ರೆ ಅಲ್ವಾ. ಸೊ ಮೇನ್ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ದಿಸ್ ಇಸ್ ಅ ವಾರ್ನಿಂಗ್ ಕಾರ್ಡ್. ಗ್ರೂಪ್ 2 ಅಂದ್ರೆ ಒಂದಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರೋದು, ಒಂದಷ್ಟು ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇರೋದು, ಒಂದಷ್ಟು ಜನಕ್ಕೆ ನಿಮ್ಮ ಒಂದು ಸಕ್ಸಸ್ ನೋಡ್ಕೊಳಕ್ಕಾಗ್ದೇ ಉರ್ಕೊಂಡು ನಿಮ್ಮ ಬಗ್ಗೆ ಇಲ್ಲದೆ ಇರೋದನ್ನ ಹೇಳೋದು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೋವರ್ಕರ್ಸ್ ಆಗಿರ್ಬೋದು, ಅವರ ಒಂದು ಪರ್ಸೆಪ್ಷನ್ ನಿಮ್ಮ ಬಗ್ಗೆ ಇರೋದನ್ನ ಎಲ್ಲರ ಜೊತೆ ಹೇಳ್ಕೊಂಡು ತಿರ್ಗೋದು. ಅಥವಾ ನಿಮ್ಮ ಪಾಸ್ಟ್ ಎಕ್ಸೇ ಆಗಿರ್ಬೋದು, ನಿಮ್ಮ ಬಗ್ಗೆ ಹೇಳ್ಕೊಂಡು ತಿರುಗ್ತಾ ಇರೋದು.
ಸೊ ನೀವೆಲ್ಲೋ ಒಂದ್ ಕಡೆ ಈ ಪರ್ಸನ್ಗೋಸ್ಕರ ಡೋರ್ ಓಪನ್ ಮಾಡೋಣ ಆ ತರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದ್ ಸ್ವಲ್ಪ ದಿನ ಆ ಡೋರ್ನ ಮುಚ್ಚು. ಇವಾಗ್ಲೇ ನೀನ್ ಕಾರಣ ನೋಡ್ತಾ ಇಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ, ಬಟ್ ಮುಂದೆ ನೀನ್ ನೋಡ್ತೀಯ. ಅಲ್ಲಿವರೆಗೂ ಆ ಡೋರ್ ಅನ್ನೋದನ್ನ ಮುಚ್ಚು ಅಂತ ಹಿಂಗ್ ಹೇಳ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಗ್ರೂಪ್ 2 ನೆಕ್ಸ್ಟ್ ಬಂದಿದೆ ರ್ಯಾಬಿಟ್, ಟೂ ಮಚ್ ಕನ್ಸರ್ನ್ ವಿತ್ ಸೆಕ್ಷುವಲ್ ಮ್ಯಾಟರ್ಸ್. ಸೊ ತುಂಬಾ ರಿವೀಲ್ ಮಾಡ್ತಾ ಇದೆ, ತುಂಬಾ ಸಟಲ್ ಮೆಸೇಜ್ ಇದು. ಒಂದು ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ, ಅಂದ್ರೆ ಎಮೋಷನಲ್ಗೂ ಫಿಸಿಕಲ್ ಎನರ್ಜಿಗೂ ಇಂಬ್ಯಾಲೆನ್ಸ್. ಅಂದ್ರೆ ಇಲ್ಲಿ ಈ ಪರ್ಸನ್ ಅಥವಾ ನೀವು ಅಥವಾ ಈ ಪರ್ಸನ್ ಯಾರೇ ಒಂದಾಗಿರ್ಬೋದು, ಇಲ್ಲೊಂದು ಫಿಸಿಕಲ್ ಅಟ್ರಾಕ್ಷನ್ ಅದೊಂದಾಗಿದೆ, ಆ ಒಂದು ಫ್ಯಾಂಟಸಿ ಇದೆ, ಆ ಒಂದು ಪ್ಯಾಷನ್ ಇದೆ. ಬಟ್ ಎಮೋಷನಲ್ ಕಂಪ್ಯಾಟಬಿಲಿಟಿ ಅದಿಲ್ಲ. ಸೊ ಔಟ್ ಆಫ್ ಲವ್ ಯಾವುದೇ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ ಗ್ರೂಪ್ 2. ಇದೊಂದು ಅಡ್ವೈಸ್ ನಿಮಗೆ. ನೀವು ಡಿಸೈಡ್ ಮಾಡಿ, ಫ್ಲರ್ಟ್ ಮಾಡ್ತಾ ಇದ್ದಾರಾ, ಇದು ಜಸ್ಟ್ ಅಟೆನ್ಷನ್ ಅಥವಾ ಸೆಕ್ಷುವಲ್ ವ್ಯಾಲಿಡೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ಇಟ್? ನಿಮಗೆ ಒಂದು ಕ್ಲಾರಿಟಿ ಬರೋವರೆಗೂ ವೆಯ್ಟ್ ಮಾಡಿ. ಎಗೇನ್ ವೆಯ್ಟ್ ಮಾಡಬೇಕಾ ಬೇಡವಾ ಈ ಪರ್ಸನ್ಗೋಸ್ಕರ? ವೆಯ್ಟ್ ಮಾಡೋದ್ರಿಂದ ನಿಮ್ಮಲ್ಲಿರೋ ಟೆಂಪ್ಟೇಷನ್ ಮತ್ತೆ ಮತ್ತೆ ತಲೆ ಲೂಪ್ ಹೊಡಿತಾ ಇರತ್ತೆ. ಏನಿರ್ಬೋದು, ಈ ಪರ್ಸನ್ ನನ್ನ ನಿಜ ಇಷ್ಟಪಡ್ತಾ ಇದಾರಾ ಇಲ್ವಾ, ಮೇ ಬಿ ನಾನು ವೆಯ್ಟ್ ಮಾಡಿ ತಪ್ಪು ಮಾಡಿದೆ, ನಾನು ಎಕ್ಸ್ಪ್ರೆಸ್ ಮಾಡಬೇಕಿತ್ತು, ಈ ಥರ ಎಲ್ಲ ಯೋಚನೆ ಬರ್ಬೋದು. ಬಟ್ ಯು ನೀಡ್ ನಾಟ್ ಹ್ಯಾವ್ ಟು ವೆಯ್ಟ್. ಬಟ್ ಎಕ್ಸ್ಪ್ರೆಸ್ ಮಾಡೋದು ಬೇಡ. ಬಿಕಾಸ್ ನಾನು ಏನು ನೋಡ್ತೇನೆ, ಈ ಪರ್ಸನ್ ಎಮೋಷ್ನಲಿ ಕಂಪ್ಲೀಟ್ಲಿ ರೆಡಿ ಆಗಿಲ್ಲ ನಿಮ್ಮ ಜೊತೆ ಇರೋದಕ್ಕೆ. ಇಫ್ ಪಾಸಿಬಲ್, ಐ ನೋ ದಿಸ್ ಇಸ್ ಬಿಟ್ಟರ್ ಟ್ರೂತ್, ಬಟ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯು ಡಿಸರ್ವ್ ಬೆಟರ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಹಾರ್ಟಿಗೆ ಕನೆಕ್ಟ್ ಆಗುವಂಥ ಒಂದು ಪರ್ಸನ್ ಅಲ್ಲ ಇವರು. ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನಿಮಗೆ ಹಂಗೆಲ್ಲ ಅನ್ನಿಸ್ಬೋದು ಗ್ರೂಪ್ 2. ಈ ಒಂದು ರಿಲೇಶನ್ಶಿಪ್ ಮ್ಯಾಗ್ನೆಟಿಕ್ ತರ ಫೀಲ್ ಆಗ್ಬೋದು, ಬಟ್ ನಿಮ್ಮ ಒಂದು ಸೋಲ್, ನಿಮ್ಮ ಆತ್ಮಕ್ಕೆ ಜಾಸ್ತಿ ಬೇಕು. ದಿಸ್ ಇಸ್ ನಾಟ್ ದ ಕನೆಕ್ಷನ್ ಲಾಂಗ್ ಲಾಸ್ಟಿಂಗ್ ತರ ಇರುವಂತ ಒಂದು ಪರ್ಸನ್ ಅಲ್ಲ ಇವರು. ಬಿಕಾಸ್ ಇಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಮೆಸೇಜ್ ಬಂದಿದೆ, ಡೀಪ್ ಪರ್ಸನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅಶ್ಯೂರ್ ಸಕ್ಸಸ್. ನೀವು ಇನ್ ಕೇಸ್ ಇವ್ರನ್ನ ಲೆಟ್ ಗೋ ಆಗಿ ಮೂವ್ ಆನ್ ಆದರೆ ಏನಾಗುತ್ತೆ ಅಂತ, ಮೋಸ್ಟ್ ಪಾಸಿಟಿವ್ ಕಾರ್ಡ್. ಓಕೆ, ಇಷ್ಟು ಕಾರ್ಡ್ಸಲ್ಲೂ ಮೋಸ್ಟ್, ಇನ್ಫ್ಯಾಕ್ಟ್ ಹೋಲ್ ಡೆಕ್, ಈ ಟೀ ಲೀಫ್ ಡೆಕ್ಕಲ್ಲೇನೆ ಪಾಸಿಟಿವ್ ಕಾರ್ಡ್ ಇದು. ಓಕೆ, ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಗ್ರೂಪ್ 2, ಸಿಟ್ಟಲ್ಲಿ ಮೂವ್ ಆನ್ ಆಗಬೇಡಿ, ಬಟ್ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಮೂವ್ ಆನ್ ಆಗಿ. ಇದು ನಿಮ್ಮನ್ನ ಪೀಸ್ ಕಡೆ ಕರ್ಕೊಂಡು ಹೋಗುತ್ತೆ, ಮೋರ್ ಸ್ಟ್ರೆಂತ್ ಕೊಡುತ್ತೆ, ಲಾಂಗ್ ಟರ್ಮ್ ಎಮೋಷನಲ್ ಸಕ್ಸಸ್ ಕೊಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ನಿಮಗೆ ಒಂಥರ ರಿಲೀಫ್ ಫೀಲ್ ಆಗುತ್ತೆ, ಆ ಮೆಂಟಲ್ ಎಮೋಷನಲ್ ಕನ್ಫ್ಯೂಷನ್ನೇ ಇರಲ್ಲ. ನಿಮ್ಮ ಒಂದು ಇನ್ನರ್ ಕಾಮಿಗೆ, ಕ್ಲಾರಿಟಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ನೀವು ಬೇರೆ ಒಂದು ಎಮೋಷನಲಿ ಅವೈಲೇಬಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ನೀವನ್ನ ಬಿಟ್ಟು ಮೂವ್ ಆನ್ ಆಗೋದ್ರಿಂದ ಮೇ ಬಿ ನೀವು ಯಾವ ಏರಿಯಾಗೆ ಫೋಕಸ್ ಬೇಕು, ಕರಿಯರ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ಆ ಒಂದು ಏರಿಯಾದಲ್ಲಿ ನೀವು ಎಫರ್ಟ್ ಹಾಕ್ತೀರಾ. ಆ್ಯಂಡ್ ಇನ್ ರಿಟರ್ನ್ ಆಗಿ ಆ ಒಂದು ಏರಿಯಾಗಳಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಡೆಫಿನೆಟ್ಲಿ ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ನೀವು ಗ್ರೂಪ್ 2. ಒಂದು ರಿಯಲ್ ಲವ್ನ ಹುಡ್ಕೊತೀರಾ ವಿತ್ ಯೋರ್ ಸೆಲ್ಫ್. ಆ್ಯಂಡ್ ಇದರಲ್ಲಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ದರ್ ಇಸ್ ನಥಿಂಗ್ ಯು ಆರ್ ಗೋಯಿಂಗ್ ಟು ಲೂಸ್ ಈ ಪರ್ಸನ್ನ ಮರೆಯೋದ್ರಿಂದ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದಷ್ಟು ಜನ ನೆಗೆಟಿವ್, ಈ ಪರ್ಸನ್ನೇ ಆಗಿರ್ಬೋದು, ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದೊಂದು ಅಟ್ರಾಕ್ಷನ್ ಥರ ಫೀಲ್ ಆಗ್ತದೆ. ಬಿಕಾಸ್ 7 ಆಫ್ ಸ್ಪೋರ್ಟ್ಸ್ ಮತ್ತು ಇಲ್ಲಿ ಮೇಯ್ನಾಗಿ ಸೆಕ್ಷುವಲ್ ಮ್ಯಾಟರ್ಸ್ ಅಂತ ಸ್ಪೆಸಿಫಿಕ್ ಆಗಿ ಬಂದಿದೆ. ಸೊ ಅಡ್ವೈಸ್ ನಿಮಗೆ, ಎಮೋಷ್ನಲಿ ಡಿಸ್ಟೆನ್ಸ್ ಆಗಿ ಮತ್ತೆ ಮತ್ತೆ ಹುಡ್ಕೊಂಡು ಹೋಗಬೇಡಿ. ಆ್ಯಂಡ್ ಇವ್ರನ್ನ ಬಿಟ್ಟೋಗೋದ್ರಿಂದ ಐ ಫೀಲ್ ನಿಮಗೆ ಬೇರೆ ಒಂದು ಕಡೆ ಬಾಗ್ಲು ಓಪನ್ ಆಗುತ್ತೆ. ಡೋರ್ ಟು ಹೀಲಿಂಗ್, ಡೋರ್ ಟುವರ್ಡ್ಸ್ ಟ್ರೂ ಲವ್, ಅದನ್ನು ನೋಡ್ತಾ ಇದ್ದೀನಿ. ಐ ಫೀಲ್ ನೀವು ಲೆಟ್ಟಿಂಗ್ ಗೋ ಅಫರ್ಮೇಷನ್ ಅಥವಾ ರಿಚುವಲ್ ಮಾಡಬೇಕು. ಆ ಒಂದು ಲೆಟರ್ಗೆ ಕ್ಲೋಜರ್ ಅನ್ನೋದನ್ನ ಕೊಡಬೇಕು. ನಿಮ್ಮನ್ನ ನೀವು ಫ್ರೀ ಮಾಡ್ಕೋಬೇಕು.
ಇನ್ಫ್ಯಾಕ್ಟ್ ನಿಮಗೆ ಆ ಅಫರ್ಮೇಷನ್ ಬೇಕು ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಗ್ರೂಪ್ 2. ಜಸ್ಟ್ ಕಮೆಂಟ್ ಮಾಡಿ ಐ ನೀಡ್ ಅಫರ್ಮೇಷನ್ ಅಥವಾ ಅಫರ್ಮೇಷನ್ ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಅಫರ್ಮೇಷನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಗ್ರೂಪ್ 2 ನೀವೇನೋ ರಾಂಗ್ ಚಾಯ್ಸ್ ಮಾಡಿದ್ದೀರಾ ಹಂಗೆ ನೋಡ್ತಾ ಇಲ್ಲ, ಬಟ್ ನೀವು ಈಗ ಮೆಸೇಜ್ನ ಕ್ಲಿಕ್ ಮಾಡಿದ್ದೀರಾ, ಈ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಿಮಗೆ ಬೇಕಾಗಿತ್ತು ಈ ಮೆಸೇಜು. ಆ್ಯಂಡ್ ಐ ಹೋಪ್ ನಿಮಗೊಂದು ಕ್ಲಾರಿಟಿ ಕೂಡ ಸಿಕ್ಕಿದೆ ಈ ಪರ್ಸನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.